ನಿನ್ನ ಮಗನಾದ ಭಸ್ಮಾಸುರ ನಾನು ಕೊಲ್ಲುತ್ತೇನೆ. ನಾನು ಕೊಲ್ಲುವ ರೀತಿಯನ್ನು ನೀನು ನೋಡಬೇಕು. ನೀನು ಒಂದು ಮರವಾಗಿ ನಿಲ್ಲಬೇಕು, ಮತ್ತೆ ನಿನಗೆ ಅವನು ಕಾಣಬೇಕು, ಆದ್ರೆ ಅವನಿಗೆ ನಿನ್ನನ್ನು ಕಾಣಬಾರದು. ಓಹೋ, ನನಗೆ ಅವನು ಕಾಣಬೇಕು, ಅವನಿಗೆ ನಾನು ಕಾಣಬಾರದು. ನಾನೊಂದು ವಟವೃಕ್ಷವಾಗಿ ಆ ಸ್ಥಳದಲ್ಲಿ ನಿಲ್ಲಬೇಕು. ನೀನು ಉಪಾಯವನ್ನು ಹೂಡಿ ಅವನನ್ನು ಕೊಲ್ಲುತ್ತೀಯ. ಇದು ಭಾವ ಒಂದು ತರದಲ್ಲಿ ನಮ್ಮ ಲೆಕ್ಕಾಚಾರ ಒಂದು ಹೊಂದಾಣಿಕೆಯಾಗುವ ಕಾಲವಂತು. ಈ ಹಿಂದೆ ನಿನ್ನ ಮಗನಾದಂತಹ ಮಾರನನ್ನ ನನ್ನ ಮೂರನೇ ಕಣ್ಣನ್ನು ಬಿಟ್ಟು ನಾನು ಕೊಂದಿದ್ದೆ. ಈಗ ನನ್ನ ಮಗನನ್ನು ನೀನು ಕೊಂದ್ರೆ ಅಲ್ಲಿಗೆ ಲೆಕ್ಕಾಚಾರ ಸರಿ ಆಗ್ತದೆ. ಹಾಗಾಗಿ ಆ ಗಳಿಗೆಯನ್ನು ನಾನು ಕಾಯ್ತಾ ಇರ್ತೇನೆ. ನಾನು ಅಲ್ಲಿ ವಟವೃಕ್ಷವಾಗಿ ನಾನಲ್ಲಿ ನಿಲ್ತೇನೆ. ಹೀಗಾದ್ರೆ ಹೇಗೆ? ನಾನು ಭಸ್ಮಾಸುರನ್ನ ಕೊಲ್ಲುವ ರೀತಿ ಕಾದಿ ನೋಡು.
ನನ್ನ ಬರುವಿಕೆ ಕಂಡಾಗ ಎಲ್ಲರಿಗೂ ಸಂತೋಷ. ಕಾರಣ ಏನು? ಮಾಡಲೇಬೇಕಾದ ಕಾರ್ಯವನ್ನು ಮಾಡುವುದಕ್ಕೆ ಬೇಕಾಗಿ ಇವಳೊಬ್ಬಳು ಬಂದಿದ್ದಾಳೆ ಎಂಬ ಕಾರಣಕ್ಕಾಗಿ ಸಂತೋಷ. ಹೌದು ಸ್ವಾಮಿ. ನಾನು ಯಾರು ಗೊತ್ತಾಯ್ತು ನಿಮ್ಗೆ? ಇಲ್ಲ. ಗೊತ್ತಾಗ್ಲಿಲ್ವಾ? ಅಲ್ಲ, ಗಂಡು ಹೆಣ್ಣು ಗೊತ್ತಾಯ್ತಾ? ಹೆಣ್ಣಂತ ಗೊತ್ತಾಯ್ತು. ಭಾಗವತರಿಗೆ ನಾನು ಹೆಣ್ಣು ಅಂತ ಗೊತ್ತಾದ ಮೇಲೆ ನನಗೆ ಸಂತೋಷ ಉಂಟು, ಭಯ ಉಂಟು. ನನ್ನನ್ನು ನೀವು ಸದಾ ಪೂಜಿಸುವವರು, ಸದಾ ಸ್ತುತಿ ಮಾಡುವವರು. ಈ ಕ್ಷಣದ ಮೊದಲಿಗೆ ಯಾರಿದ್ರು ಹೇಳಿ? ವಿಷ್ಣು, ಶ್ರೀಮನ್ನಾರಾಯಣ. ನಾನೇ. ಹೌದಾ? ಹೌದಪ್ಪ, ಇಲ್ಲಿ ಹೆಣ್ಣು ವೇಷ. ಅದಕ್ಕಾಗಿ ಇಲ್ಲಿ ಸಂತೋಷವಾಯ್ತು, ಭಯ ಉಂಟು ಅಂತ. ವೇಷ ಇದು. ಹೌದಾ? ಒಳಗೊಂದು ಹೊರಗೊಂದು ಸ್ವಾಮಿ. ಕಾರಣ ಇದೆ. ವೇಷವನ್ನ ಮಾಡಬೇಕಾಯ್ತು. ಯಾಕಾಗಿ? ಲೋಕಾಧ್ಯಕ್ಷ ಸ್ಥಾನದಲ್ಲಿ ಕಂಗೊಳಿಸುವ ಈಶ ಅವನಿಗೆ ಆಗಿದೆ ಭಸ್ಮಾಸುರನಿಂದ ಮೋಸ. ಹಾಗಾಗಿ ಆಗಬೇಕು ಭಸ್ಮಾಸುರನ ನಾಶ. ಅದಕ್ಕಾಗಿ ಮಾಡಿದ್ದೀ ವೇಷ. ಹಾಗಾದ್ರೆ ವೇಷ ಅದು ನೋಡಿ, ಪ್ರಾಯದವರು ಇಬ್ರು ಕೂತ್ಕೊಂಡಿದ್ದಾರೆ. ನನ್ನನ್ನೇ ನೋಡುದು. ಈಗ ಮೀಸೆ ಮೇಲೆ ಮೀಸೆ ಇಬ್ಬರಿಗೂ ಇಲ್ಲ. ಅಲ್ಲೇ ಕೈಯಾಡಿಸುವುದು, ಕಣ್ಣು ಮುಟ್ಟಿಗಿಸುವುದು. ಯಾಕೆ? ನಾನು ಬೇಕು ಅಂತ ಅಲ್ಲ, ಮತ್ತೆ ನನ್ನಂತ ಹೆಂಡತಿ ಇದ್ರು ಒಳ್ಳೇದಾಗಿತ್ತು. ಅಲ್ಲವೇ ಅಲ್ಲ.
ಅಯ್ಯೋ ಅಲ್ಲಿ ನೋಡಿ ಅಲ್ಲಿ ಸಣ್ಣ ಹುಡುಗ ಅಲ್ವಾ ನನ್ನನ್ನೇ ಎಮೆ ಇಕ್ಕದೆ ನೋಡ್ತಾ ಇದ್ದಾನೆ ಅವ. ಯಾಕೆ ಅಪಾರ್ಥ ಬೇಡ ಸ್ವಾಮಿ, ಇಂಥ ಚಂದದ ಅಕ್ಕ ಇದ್ರಿ ಅಂತ ಅವನಿಗೆ ಆಸೆ. ಇದು ನೋಡಿ ಹಣ್ಣು ಮುದುಕು ಯಾಕೆ ನೋಡುದು, ಕೆಟ್ಟ ಭಾವನೆ ಇಲ್ಲ. ಇಂಥ ಚಂದದ ಮೊಮ್ಮಗಳು ನನಗೆ ನಮಗೆ ಅಂತೇಳಿಗೆಲ್ಲ ಹೊಟ್ಟೆ ಕಿತ್ತು ನೋಡಿ, ಎಲ್ಲ ನೋಡುದು ನೋಡಿ ಹಿಂಗು ಮುರಿಯೋದು. ಹೆಣ್ಣು ಮಕ್ಕಳಿಗೆ ಹೊಟ್ಟೆ ಕಿತ್ತು ತಾಯಿ ಚಂದ ಇಲ್ಲ ಅಂತ ಅವ್ರಿಗೆ ಸತ್ಯ ಗೊತ್ತಿಲ್ಲ. ಯಾವತ್ತು ವೇಷ ಚಂದವೇ, ನಿಜ ಚಂದ ಅಲ್ಲ. ಈ ಬಣ್ಣಕ್ಕಿದ್ದ ಹೊಳಪು ನಿಜಕ್ಕಿರುವುದಿಲ್ಲ, ಇದು ಬಣ್ಣ. ಹಾಗಾದ್ರೆ ಇವರಿಗೆಲ್ಲ ಸಂತೋಷ ಕೊಡಬೇಕು ಅಂತ ನಾನು ಬಂದವಳ? ಖಂಡಿತ ಅಲ್ಲವೇ ಅಲ್ಲ. ಈ ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡಿದ್ಯಾರು? ಭಸ್ಮಾಸುರ ಎಂಬಂತ ರಕ್ಕಸ. ಅವನ ಒದಗೆ ಬೇಕಾಗಿ ಅಲ್ವ ಈ ವೇಷ. ಹಾಗಾದ್ರೆ ವೇಷ ಹೇಗೆ? ತುಂಬಿದ ನಿತಂಬ, ಸಿಂಹ ಕಟಿ, ಉಪ್ಪಿದ ಎದೆ, ದುಂಡಾದ ಮುಖ ಸಾಕವನಿಗೆ. ಅವನಿಗೆ ಆಕಾರ ಇರಬೇಕು ಅಂತಲ್ಲ, ಆ ಭಸ್ಮಾಸುರ ಸೀರೆ ಹುಟ್ಟು ಸಾಕು. ಅವನಿಗೆ ವಿಶೇಷ ಆತಿಥ್ಯ ಕೊಡ್ತೇನೆ. ಹಾಗಾಗಿ ಇಷ್ಟೆಲ್ಲ ಮಾಡಿಕೊಂಡು ನಾನು ಸರಿ ಮೋಹಿನಿಯಾಗಿ ನಿಂತೆ. ಇವತ್ತೆಂತ ನೋಡುದು ಸ್ವಾಮಿ, ಈ ಮೊದಲು ನಾನು ಹೆಣ್ಣು ವೇಷ ನೋಡ್ಬೇಕಿತ್ತು, ಒಬ್ರು ನೋಡ್ಲಿಲ್ಲ. ಯಾವಾಗ? ಸಮುದ್ರ ಮಥನ ಕಾಲದಲ್ಲಿ ಜಗನ್ನ ಮೋಹಿನಿ ಆಗಿದ್ದೆ ನಾನು. ಅದು ಜಗನ್ನ ಮೋಹಿನಿ, ಈಗ ಮೋಹಿನಿ ಅಷ್ಟೇ. ಅದನ್ನು ನೋಡ್ಲಿಲ್ಲ ಅಂತ ಹೇಳುದು ನಾನು. ಸರಿ, ನಾನು ಬರುವಾಗ ಒಬ್ಬಳೇ ಬರಲಿಲ್ಲ, ಮತ್ತೆ ನಾನು ಹೆಂಡತಿ ಕರ್ಕೊಂಡೇ ಬಂದಿದ್ದೇನೆ. ಹೌದಪ್ಪ, ನನ್ನ ಕಾರ್ಯಕ್ಕೆ ಸಹಕಾರಿಯಾಗಿ ನನ್ನ ಹೆಂಡತಿಯೂ ನಿಂತಿದ್ದಾಳೆ ನೋಡಿ. ಯಾರು? ಭೂದೇವಿ. ಪ್ರಕೃತಿ ಹೇಗೆ ಅರಳಿದೆ ನೋಡಿ. ಕಾರಣ ಏನು? ಕಾರ್ಯ ಸಾಧನೆಗೆ ಅನುಕೂಲವಾಗಿ ಅವಳೂ ಇದ್ದಾಳೆ. ಸೊಬಗಿದೆ ಎಲ್ಲೆಲ್ಲೋ ಸೊಗಸಿದೆ, ಸೊಬಗಿದೆ ಸೊಗಸಿದೆ ಮಾಮರವು ಹೋಗಿದೆ
ಚಳಿ 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 ಚಳಿಯೊಟ್ಟು ಜಾರಿ ತಂಗಾಳಿ ಬೀಸಿದೆ ತಂಗಾಳಿ ಬೀಸಿದೆ ತಂಗಾಳಿ ಬೀಸಿದೆ ತಂಗಾಳಿ ಬೀಸಿದೆ ತಂಗಾಳಿ ಬೀಸಿದೆ ಹೂಗಳ ಹೂಗಳ ಅರಳಿದ ಸುಮಗಳ ಹೂಗಳ ಅರಳಿದ ಸುಮಗಳ ಹೂಗಳ 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 ಕಂಪು ಕಂಪು ಸಂತಸವ ನೀಡಿದೆ ಸಂತಸವ ನೀಡಿದೆ ಸಂತಸವ ನೀಡಿದೆ ಹೂಗಳ 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 ಕಪ್ಪು ತಂಪು ಸಂತಸವ ನೀಡಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗದಿದೆ ಸೊಬಗೇರಿ ನಿಂತಿದೆ ಶಂಕರ! ತಪ್ಪಿಸಿಕೊಂಡು ಬಿಟ್ಟ ನನ್ನಪ್ಪ ಶಂಕರ ಅವನನ್ನ ಹುಡುಕುತ್ತ ಬಂದವ ನಾನು ಎಲ್ಲಿ ಹುಡುಕಿದರೂ ನನ್ನಪ್ಪ ಕಾಣುವುದಿಲ್ಲ ಎಲ್ಲಿ ಹೋಗಿರಬಹುದು ಶಂಕರ ಬಾಳೆ ಶಂಕರ ಎಲ್ಲಿದ್ದಾನೋ ಏನು ಅಂತೂ ನನ್ನ ಕಣ್ಮನವನ್ನು ನಂಬಿಸಿಬಿಟ್ಟ ಹ? ಇದೆಂತದ್ದು ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಸೊಬಗೇರಿ ನಿಂತಿದೆ ಮಾಮರವು ಊದಿದೆ ಸೊಬಗೇರಿ ನಿಂತಿದೆ ಮಾಮರವು ಸೊಬಗೇರಿ ನಿಂತಿದೆ ಶಂಕರ!
ಆನಂದವ ಕಂಡು ದಿಲವು ಮುಖ ಮಂಡಲ ಶಲಿಗಳ ತುಂಡು ಕುಜಾಗರೆ ಕೊಂಡೆ ಆನಂದವ ತುಂಡು ಕುಜಾಗರೆ ಕೊಂಡೆ ಆನಂದವ ಈ ಕಾಡಿನ ಧನ್ವಜ್ಯ ಇಂತಹ ಒಂದು ಸುಂದರ ಸ್ತ್ರೀಯನ್ನ ಕಾಣುತ್ತೇನೆ ಎಂಬ ಹಾಗೆ ನಾನು ಭಾವಿಸಿದ್ದೇ ಇಲ್ಲ. ಕಂಡೆ ಕಂಡೆ ಹೌದೇ ಹೌದು. ಇಂತಹ ಚೆಲುವಿಕೆಯನ್ನ ಕಾಣುತ್ತಾ ಇದ್ರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ. ಎಂತಹ ಸ್ಫುರದ್ರೂಪಿ ಈಕೆ. ಇಂತಹ ಚೆಲುವಿಕೆಯನ್ನು ನಾ ಹಿಂದೆಂದೂ ಕಂಡದ್ದಿಲ್ಲ. ನೋಡಿದಿರ ಅವಳನ್ನ ಕಂಡಾಗ ಕಣ್ಣು ಮನಸ್ಸು ಎರಡು ಸಂತೋಷದಿಂದ ಕುಣಿಯುತ್ತಾ ಉಂಟು. ನಿಜವಾಗಿ ಆಕಾಶದಲ್ಲಿ ವಿರಾಜಮಾನನಾಗಿ ಶೋಭಿಸುತ್ತಿರುವಂತಹ ಚಂದ್ರ ಆಕಾಶದಲ್ಲಿಲ್ಲ. ಇವತ್ತು ಇಲ್ಲಿವರೆಗಾಗಿ ಬಂದು ಇವಳು ಮುಖದಲ್ಲಿ ಮನೆ ಮಾಡಿ ಕುಳಿತಿದ್ದಾನೋ ಅಂತ ಭಾಸವಾಗ್ತಾ ಉಂಟು. ಕೇವಲ ಅಷ್ಟು ಮಾತ್ರವಲ್ಲ, ಇವಳನ್ನ ವರ್ಣಿಸುವುದಕ್ಕೆ ಹೊರಟ್ರೆ ಇವಳ ಕೇಶರಾಶಿ ಅಬ್ಬಬ್ಬಾ, ನಿಜವಾಗಿ ಇಷ್ಟುದ್ದ ಜಡೆ ಇದ್ದವರನ್ನು ನಾ ಕಾಣಲೇ. ಎಂತ ಜಡೆ ಇದು? ಇದು ಜಡೆಯೋ ಅಥವಾ ನಾಗನ ಹೆಡೆಯೋ ಒಂದು ನಮಗೆ ಗೊತ್ತಾಗುವುದಿಲ್ಲ. ಇಷ್ಟುದ್ದ ಜಡೆ ಅಬ್ಬಬ್ಬಾ. ಕೇವಲ ಇವಳ ಕೂದಲು ಮಾತ್ರ ಅಲ್ಲ, ಇವಳ ಹಣೆಯ ಮೇಲಿರುವಂತಹ ಮುಂಗುರುಳುಗಳು, ಇವಳ ತಲೆಯಲ್ಲಿ ಕಂಗೊಳಿಸುತ್ತಿರುವಂತಹ ಮುಂಗುರುಳುಗಳು, ಬರೀ ದುಂಬಿಗಳು ಅತ್ತೆಂದಿತ್ತ ಎತ್ತೆಂದಿತ್ತ ಓಡಾಡಿದಂತೆ ಭಾಸವಾಗ್ತಾ ಉಂಟಲ್ಲ. ಇನ್ನು ಇವಳ ಹಣೆ, ಅದು ಹಣೆಯೇ ಅಲ್ಲ, ಅದು ಬಂಗಾರದ ಮಣೆ. ಇಷ್ಟು ವಿಶಾಲವಾದ ಹಣೆ ನಾವೆಲ್ಲಾದ್ರೂ ನೋಡಿದ್ದೇವ? ಮನ್ಸು ಮಾತ್ರ ಹಣೆ ಮೇಲೆ ಮಲ್ಕೊಳ್ಳುವಾಗ ಉಂಟು ಅಂದ್ರೆ ನಮ್ಮ ಮನಸ್ಸನ್ನ ಹಣೆಯ ಮೇಲೆ ಇರಿಸಬಹುದು, ಅಷ್ಟು ಸುಂದರವಾಗಿರುವಂತಹ ಹಣೆ ಅದು. ಇನ್ನು ನಾಸಿಕ, ಆಹಾ, ಸಂಪಿಗೆಯ ಮೊಗ್ಗು. ನಿಜವಾಗಿ ಆ ಮೂಗು ಅಂತ ಹೇಳಿದ್ರೆ ಸಂಪಿಗೆಯ ಮೊಗ್ಗಿದ್ದಾರೆ. ಇನ್ನು ಈಗ ಮಾಡಿದ್ರಂತೂ ನಮ್ಮಂತವ್ರಿಗೆ ಅದೇ ಮೇಲೆ ದೊಡ್ಡ ಕಲ್ತೊಂದು ಹೊತ್ತಾಗಲ್ಲ. ಆ ಉಪ್ಪು ಕುಳಿಸುವ ಚಂದ, ತಿದ್ದಿ ತೀಡಿದ ಈ ಉಪ್ಪನ್ನ ಕಂಡ್ರೆ ಆ ಉಪ್ಪಿಗೆ ಪಾಪ ಒಂದೊಂದು ತಿಂಗಳಿಗೆ ಎಷ್ಟೆಷ್ಟು ಖರ್ಚು ಮಾಡಿದ್ದಾಳೋ ಇಲ್ಲ. ಅಷ್ಟು ಚಂದದ ಉಪ್ಪನ್ನ ನಾವು ಕಂಡದ್ದೇ ಇಲ್ಲ. ಅಯ್ಯಯ್ಯೋ, ನಮ್ಮ ಉಪ್ಪೆಲ್ಲ ನೋಡಿ ಉಪ್ಪು ಅದು. ಸಣ್ಣ ಸಣ್ಣ ಮಕ್ಕಳಿಗೆ ಈಗ ತಾನೇ ಮೀಸೆ ಬರುವವರಿಗೆ ಅಷ್ಟೇ ದೊಡ್ಡ ಮೀಸೆ ಇರ್ತದೆ ಅಂತ ಉಪ್ಪು ನಮ್ಮ. ಆದ್ರೆ ಇವಳ ಉಪ್ಪು ಹಾಗಲ್ಲ. ಅರೆ ಕುಣಿದಾಡುವ ಕಣ್ಣುಗಳು, ನೀರಿನಲ್ಲಿ ಅತ್ಯಂದಿತ್ತ ಚಲಿಸುವಂತ ಮೀನುಗಳಂತ. ಕಣ್ಣಿವಳದ್ದು ಮೀನು ಕಣ್ಣು, ಮೀನು ಕಣ್ಣು. ರೋಗ ಆಗುವುದಲ್ಲ ಅದು. ಇವಳ ಕಣ್ಣು ಅಂತ ಹೇಳಿದ್ರೆ ತುಟಿ ಸವರದ್ ನೋಡಿದ್ರ? ಹೀಗೆಲ್ಲ ಮಾಡಿದಾಗ್ಲೇ ನಮ್ಮಂತವ್ರ ತಲೆ ಹಾಳಾಗುದು. ಅಯ್ಯಪ್ಪ, ನಾವೆಲ್ಲ ತುಟಿ ಸವರುವುದು ಉಂಟು, ತುಟಿಯನ್ನ ಆಗಾಗ ಕಚ್ಕೊಳ್ಳುವುದು ಉಂಟು. ನನ್ನಾಗ ಮತ್ತೊಬ್ರು ತುಟಿ ಕಚ್ಕೊಂಡ್ರೆ ತುಟಿಯೇ ಬಡಿದು ಹೋಗ್ತದೆ. ಆದ್ರೆ ಇವಳದ್ದು ಹಾಗಲ್ಲ, ಅಲ್ಲಿಯೇ ತುಟಿಯನ್ನ ಸವರುವುದು. ಇನ್ನು ಆ ಹಲ್ಲು ಅಂತ ಹೇಳಿದ್ರೆ ದಾಳಿಂಬೆಯ ಹಣ್ಣುಗಳಿದ್ದಾಗೆ ದಾಳಿಂಬೆಯ ಬೀಜ ಇದ್ದಾಗ ಉಂಟು. ಇನ್ನು ಕಂಠ ಬಲಮುರಿ ಶಂಕ. ಅಯ್ಯಪ್ಪ,
ಕಂಠದ ತನಕ ಅಡ್ಡಿಲ್ಲ, ಕಂಠದ ಕೆಳಗೆ ನಾವು ವರ್ಣಿಸುವ ಹಾಗೆ. ನಿಜವಾಗಿ ಹಾಗಾಗಿ ಇವರು ಭಾವನೆ ಎನ್ನುವುದರಲ್ಲಿ ಯಾರು? ಭಾವಕಿಯೇ ಸೌಂದರ್ಯ ನೋಡೆ, ಭಾವಕಿ ಸೌಂದರ್ಯ ನೋಡೆ, ಭಾವಕಿ ಸೌಂದರ್ಯ ನೋಡೆ, ಭಾವಕಿ ಸೌಂದರ್ಯ, ಭಾವಕಿ ಸೌಂದರ್ಯ, ಸೌಂದರ್ಯ ಸೌಂದರ್ಯ ನೋಡೆ, ಭಾವಕಿ ಸೌಂದರ್ಯ, ಭಾವಕಿ ಸೌಂದರ್ಯ, ಭಾವಕಿ ಸೌಂದರ್ಯ ನೋಡೆ, ಸೌಂದರ್ಯ ನೋಡೆ, ಕಾಂತೆಯ ಬಳಿಗೋಡೆ, ಮನೋಭಾವ ಕಾಂತೆಯ ಬಳಿಗೋಡೆ, 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 ಎನ್ನ ಜೀವನಯನ ನಲಿದಾಡೆ, ಎನ್ನ ಜೀವನಯನ ನಲಿದಾಡೆ, ನಲಿದಾಡೆ, ನಲಿದಾಡೆ. ಆಗ ಓಹೋ ಆಗ ದೇವಿಯ ಬಳಿಗೈದು ಸಾವಧಾನದಿ ಇವಳ, ಆಗ ದೇವಿಯ ಬಳಿಗೈದು, ದೇವಿಯ ಬಳಿಗೈದು, ದೇವಿಯ ಬಳಿಗೈದು ಸಾವಧಾನದಿ ಇವಳ, ಆಗಮನವನ್ನೆಲ್ಲ ವಿಮೋಚಿಸಿ ಕೇಳುವೆ. ದೇವಿಯ ಬಳಿಗೈದು ಸಾವಧಾನದಿ ಇವಳ, ಆಗಮನವನ್ನೆಲ್ಲ ವಿಮೋಚಿಸಿ ಕೇಳುವೆ. ಭಾವಕಿ, ಈ ಭಾವಕಿ, ಭಾವಕಿ ಸೌಂದರ್ಯ ನೋಡೆ, ಮನೋಭಾವಕತೆಯ ಬಳಿ ಓಡೆ. ಅಬ್ಬಬ್ಬ! ಕತ್ತಲಾಗ್ತದೆ, ಬೆಳಗಾಗ್ತದೆ, ಕತ್ತಲಾಗ್ತದೆ, ಬೆಳಗಾಗ್ತದೆ. ಇವಳನ್ನ ಕಂಡಾಗ ನನ್ನ ಮನಸ್ಸಿನಲ್ಲಿ ಹಾಗಾಗುವುದು ಸಹಜವೇ ಹೌದು. ಯಾಕೆ? ಇವಳು ಭಾವತಿ. ಇವಳನ್ನ ಕಾಣುವ ಮೊದಲೇ ಕತ್ತಲು. ಇವಳನ್ನ ಕಂಡಾಗ ಎಲ್ಲಿಲ್ಲದ ಬೆಳಕು. ಅಬ್ಬಬ್ಬ! ಈ ರೂಪಸಿಯನ್ನ ಕಾಣ್ತಾ ಇದ್ರೆ ನಿಜವಾಗಿಯೂ ನಾನು ತಲ್ಲಣಗೊಂಡೆ. ನನ್ನ ಮನಸ್ಸು ನಲಿದಾಡಿದ್ದು ಸುಳ್ಳಲ್ಲ. ಇವಳನ್ನ ಕಂಡು ಹೆಚ್ಚಿಗೆ ಮಾತನಾಡುವುದಕ್ಕೆ ನನ್ನಿಂದ ಆಗುತ್ತಲೇ ಇಲ್ಲ. ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ, ಕುಳಿತಲ್ಲಿ ಕುಳಿತಲ್ಲಿಕ್ಕಾಗುವುದಿಲ್ಲ. ಇವಳನ್ನ ಕಂಡು ಎದ್ದು ಬಿದ್ದು ಓಡಾಡಬೇಕು. ಮನಸ್ಸೋ ಇಚ್ಛೆ ಕುಣಿದಾಡಬೇಕು. ಈಕೆಯ ಸೌಂದರ್ಯವನ್ನು ಮತ್ತು ಕಾಣಬೇಕು ಮನಸ್ಸು ಹೇಳುತ್ತದೆ. ಆದ್ರೆ ಇವಳನ್ನು ಮಾತನಾಡಿಸದೇ ಇದ್ರೆ ಇವಳು ಯಾರು ಅಂತ ಏನು ಅಂತ ನಮಗೆ ಗೊತ್ತಾಗ್ತದ? ಹೀಗೆ ನಾನು ತಡ ಮಾಡಿದ್ದೇವುದು ಅಂತಾದ್ರೆ ಹರಿಣನ ನೇತ್ರದಂತಿದೆ ಇವಳ ಮುಖ. ಹರಿಣಾಕ್ಷಿಯಾಗಿರುವಂತ ಈಕೆ ಹರಿಣದಂತೆ ಓಡೋಡಿ ಆ ಕಡೆ ಈ ಕಡೆ ಚಲಿಸಿಬಿಟ್ರೆ ನಮ್ಮ ಕೈ ತಪ್ಪು ಹೋಗ್ತಾಳೆ. ಅದರ ಮೊದಲು ಈಕೆಯನ್ನ ಮಾತನಾಡಿಸಬೇಕು. ಹೇಗೆ? ಹೀಗೆ ಭಸ್ಮಾಸುರನಾಗಿ ಅಪ್ಪರದಲ್ಲಿ ಹೋಗಿ ಬೊಬ್ಬೆ ಇಟ್ಟು ನಿಲ್ತಾಳ? ಇಲ್ಲವೇ ಇಲ್ಲ. ನಮ್ಮ ಬೊಬ್ಬೆಗೆ ಇಂಥ ಹೆಣ್ಣುಮಕ್ಕಳೆಲ್ಲ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮಾತಾಡಿಸಿದ್ರೆ ಇವಳು ಓಡೇ ಹೋಗ್ತಾಳೆ. ಹಾಗಾಗಿ ನಮ್ಮ ಅಪ್ಪರವನ್ನ ಕೈ ಬಿಟ್ಟಿದ್ದೇವೆ. ಸಾವಧಾನದಿ ಹೋಗಿ ಈಕೆಯನ್ನು ಮಾತನಾಡುತ್ತೇನೆ. ಓ ಸುಂದರಿ, ಯಾರು ಬೇಳೆ ನಾರಿ ಯಾರು
ಗೋಡೆ ಬಾರಿ ನಿನ್ನ ಗೋಡೆ ಬಾರಿ ಸುರನಾರಿಯೋಳು ಕಾಣಿ ಕೋಣ ಶಿಲೆ ಸುರನಾರಿಯರೊಳು ಕಾಣೆ ಸುರನಾರಿಯರೊಳು ಕಾಣಿ ಕೋಣ ಶಿಲೆ ಕಾಣೆನು ಕೋಣ ಶಿಲೆ ನಿನ್ನ ವರನ್ಯಾರು ನಿನ್ನ ವರನ್ಯಾರು ನಿನ್ನ ನಾಮ ಬೇಡಶಿ ನಿನ್ನ ವರನ್ಯಾರು ನಿನ್ನ ವರನ್ಯಾರು ನಿನ್ನ ನಾಮ ಬೇಡಶಿ ಯಾರೇ ವೈ ಯಾರೇ